ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಎಂದು ಹೇಳಿದ ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 9ನೇ ವಚನದಿಂದ 17ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಆತ್ಮೀಕವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ ಎಂಬುದನ್ನು ನೋಡಿಕೊಂಡೆವು. ಯೇಸು ಕ್ರಿಸ್ತನು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸೋಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದುದರಿಂದ ನಾವು ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಎಂಬುದನ್ನು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 18ನೇ ವಚನದಿಂದ 25ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಈ ಅಧ್ಯಯನದೊಂದಿಗೆ ನಾವು ಹಲವಾರು ದಿನಗಳಿಂದಲೂ ಧ್ಯಾನ ಮಾಡುತ್ತಾ ಬಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅದ್ಭುತವಾದ ಧ್ಯಾನವು ಮುಕ್ತಾಯಗೊಳ್ಳುತ್ತದೆ. ಸರ್ವಶಕ್ತನಾದ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ನಾವು ಮಾಡುತ್ತಾ ಮುಂದೆ ಸಾಗೋಣ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಃಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಎಂಬುದಾಗಿ ಎಚ್ಚರಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಕಾರ್ಯಕ್ರಮದೊಂದಿಗೆ ನಾವು ಅನೇಕ ದಿವಸಗಳಿಂದ ಧ್ಯಾನ ಮಾಡುತ್ತಾ ಬಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ಇಂದು ಮುಕ್ತಾಯವಾಗುತ್ತದೆ. ಈ ಪತ್ರಿಕೆಯ ಅಧ್ಯಯನವು ನಿಮ್ಮೆಲ್ಲರ ಜೀವಿತವನ್ನು ಆತ್ಮೀಕವಾಗಿ ಅಭಿವೃದ್ಧಿಪಡಿಸಿದೆ ಎಂದು ನಾನು ನಂಬುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 18ರಿಂದ 25 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ವಾಕ್ಯ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ನಮಗೋಸ್ಕರ ಪ್ರಾರ್ಥಿಸಿರಿ. ನಾವು ಎಲ್ಲ ವಿಷಯಗಳಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಬೇಕೆಂದು ಅಪೇಕ್ಷಿಸುವವರಾಗಿದ್ದು ನಮ್ಮ ಮನಸ್ಸಿನಿಂದ ಒಳ್ಳೆ ಸಾಕ್ಷಿ ಹೊಂದಿದ್ದೇವೆಂದು ನಿಶ್ಚಯಿಸಿಕೊಂಡಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ನೋಡುವಾಗ ಈ ಪತ್ರಿಕೆಯ ಓದುಗಾರರಿಗೆ ಖಂಡಿತವಾಗಿಯೂ ಗ್ರಂಥಕರ್ತನ ಪರಿಚಯವಿತ್ತು ಎಂಬುದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತದೆ. ಹಾಗೂ ಅಪೋಸ್ತಲನಾದ ಪೌಲನೇ ಆ ಗ್ರಂಥಕರ್ತನಾಗಿರುವನು ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ನಾವು ಮುಂದುವರೆದು ಈ ವಾಕ್ಯ ಭಾಗವನ್ನು ಗಮನಿಸುವಾಗ ನಾವು ಎಲ್ಲ ವಿಷಯಗಳಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಬೇಕೆಂದು ಅಪೇಕ್ಷಿಸುವವರಾಗಿದ್ದು ನಮ್ಮ ಮನಸ್ಸಿನಿಂದ ಒಳ್ಳೆ ಸಾಕ್ಷಿ ಹೊಂದಿದ್ದೇವೆಂದು ನಿಶ್ಚಯಿಸಿಕೊಂಡಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಇದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ರಾತ್ರಿಯಲ್ಲಿ ನಮ್ಮ ತಲೆಗಳನ್ನು ದೇವರ ವಾಕ್ಯದಿಂದ ಜ್ಞಾನೋದಯಗೊಂಡಿರುವ ಒಳ್ಳೆ ಮನಸ್ಸಾಕ್ಷಿ ಎಂಬ ದಿಂಬಿನ ಮೇಲೆ ಒರಗಿಕೊಳ್ಳುವುದು ಎಷ್ಟೋ ಅದ್ಭುತವಾಗಿದೆಯಲ್ಲವೇ ಎಂಬುದಾಗಿ. ನೋಡಿರಿ, ಅನೇಕರು ಬೆಳಕಿನಲ್ಲಿ ನಡೆಯುತ್ತಾ ಇಲ್ಲ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ನಿಮ್ಮನ್ನು ಬಹು ವಿಶೇಷವಾಗಿ ಬೇಡಿಕೊಳ್ಳುತ್ತೇನೆ. ಯಾಕಂದರೆ ನಿಮ್ಮ ಪ್ರಾರ್ಥನೆಗಳ ಮೂಲಕ ನಾನು ಅತಿ ಶೀಘ್ರವಾಗಿ ನಿಮ್ಮ ಬಳಿಗೆ ತಿರುಗಿ ಬಂದೇನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಪತ್ರಿಕೆಯ ಬರಹಗಾರನು ಪೌಲನೇ ಆಗಿರುವನು ಎಂದು ಈ ಹೇಳಿಕೆಯು ನನ್ನನ್ನು ನಂಬುವಂತೆ ಮಾಡುತ್ತದೆ. ಈ ಸಮಯದಲ್ಲಿ ಅವನು
ಸೆರೆಮನೆಯಲ್ಲಿದ್ದಾನೆ ಎಂಬುದು ಸಹಜವಾಗಿ ತಿಳಿದುಬರುತ್ತದೆ. ಮತ್ತು ಸ್ವತಃ ಇಬ್ರಿಯನಾದ ಅವನು ಈ ಇಬ್ರಿಯ ವಿಶ್ವಾಸಿಗಳಿಗೆ, ನಾನು ಬೇಗನೆ ಬಂದು ನಿಮ್ಮೊಂದಿಗೆ ಇರಬೇಕೆಂದು ಬಯಸುತ್ತೇನೆ ಎಂಬುದಾಗಿ ಹೇಳುತ್ತಿರುವನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು ಅಂತ್ಯಾಶೀರ್ವಾದಕ್ಕೆ ಬಂದಿರುವೆವು ಮತ್ತು ಈ ಅಂತ್ಯಾಶೀರ್ವಾದವನ್ನು ಅನೇಕ ದೇವರ ಸೇವಕರು ಅನೇಕ ಸಾರಿ ಉಪಯೋಗಿಸಿರುವುದನ್ನು ನಾವು ಕೇಳಿಸಿಕೊಂಡಿರಬಹುದು. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20 ಹಾಗೂ 21ನೇ ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸುಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ, ಆಮೇನ್ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ದೇವರು ಈವರೆಗೂ ಮಾಡಿರುವ ಪ್ರತಿಯೊಂದು ಒಡಂಬಡಿಕೆಗೆ ಯೇಸು ಕ್ರಿಸ್ತನ ರಕ್ತವೇ ಆಧಾರವಾಗಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನು ಎಂಬುದಾಗಿ ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಾಪಾಲಕನು ಅಥವಾ ಮಹಾಕುರುಬನು ಎಂಬುದಾಗಿ ಕರೆಯಲಾಗಿದೆ. ಕೀರ್ತನೆಗಳು 23ನೇ ಅಧ್ಯಾಯದಲ್ಲಿ ಆತನನ್ನು ಒಳ್ಳೆಯ ಕುರುಬನು ಎಂಬುದಾಗಿ ಪ್ರಸ್ತುತಪಡಿಸಲಾಗಿದೆ. ಮತ್ತು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಆತನು ತನ್ನನ್ನು ಒಳ್ಳೆಯ ಕುರುಬನು ಎಂಬುದಾಗಿ ಕರೆದುಕೊಳ್ಳುತ್ತಾನೆ. ನೋಡಿರಿ, ಒಬ್ಬ ಒಳ್ಳೆಯ ಕುರುಬನಾಗಿ ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನು. ಒಬ್ಬ ಒಳ್ಳೆಯ ಕುರುಬನಾಗಿ ಆತನು ತಾನೇ ತನ್ನ ಕುರಿಗಳನ್ನು ಸಮಗ್ರಗೊಳಿಸುತ್ತಾನೆ ಮತ್ತು ಅವುಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ನಮ್ಮ ವಾಕ್ಯ ಭಾಗದಲ್ಲಿ ಹಾಗೂ ಕೀರ್ತನೆಗಳು 23ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆತನು ನಮ್ಮನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೂ ಮತ್ತು ಹುಲ್ಲು ಹಸಿರಾಗಿಯೂ ಒಳ್ಳೆಯದಾಗಿಯೂ ಇರುವ ಸ್ಥಳಗಳ ಬಳಿಗೂ, ಅಂದರೆ ದೇವರ ವಾಕ್ಯದ ಬಳಿಗೆ ನಮ್ಮನ್ನು ನಡೆಸುತ್ತಾನೆ. ನಂತರ ಕೀರ್ತನೆಗಳು 24ನೇ ಅಧ್ಯಾಯದಲ್ಲಿ ಆತನನ್ನು ಮುಖ್ಯ ಅಥವಾ ಹಿರೀ ಕುರುಬನನ್ನಾಗಿ ಪ್ರಸ್ತುತಪಡಿಸಲಾಗಿದೆ. ಅಪೋಸ್ತಲನಾದ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಎಂಬುದಾಗಿ. ಪ್ರಿಯರೇ, ಗತಕಾಲದಲ್ಲಿ ಆತನು ಒಳ್ಳೆಯ ಕುರುಬನಾಗಿ ನಮಗೋಸ್ಕರ ಸತ್ತನು. ಇಂದು ಆತನು ಮಹಾಕುರುಬನಾಗಿರುವನು ಮತ್ತು ಒಂದು ದಿವಸ ತನ್ನ ಕುರಿಗಳಿಗಾಗಿ ಆತನು ಹಿರೀ ಕುರುಬನಾಗಿ ಬರಲಿರುವನು. ಆತನು 100 ಕುರಿಗಳಿಂದ ಆರಂಭಿಸಿದನು ಮತ್ತು ಪರಲೋಕದಲ್ಲಿ ಎಷ್ಟು ಕುರಿಗಳು ಇರುತ್ತವೆ ಎಂಬುದನ್ನು ನಾವು ತಿಳಿದಿರುವೆವೋ? 99? ಇಲ್ಲ ಪ್ರಿಯರೇ, ಅಲ್ಲಿ ಆತನೊಂದಿಗೆ ಎಲ್ಲಾ 100 ಕುರಿಗಳು ಇರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ದೇವರ ಮಕ್ಕಳಿಗೆ ಯಾವುದು ಪ್ರಾಮುಖ್ಯವಾದದ್ದಾಗಿರುವುದು? ಹೌದು, ದೇವರ ಮಕ್ಕಳ ಜೀವಿತದಲ್ಲಿ ದೇವರ ಚಿತ್ತವನ್ನು ಮಾಡುವುದೇ ಬಹಳ ಪ್ರಾಮುಖ್ಯವಾದದ್ದಾಗಿರುವುದು. ನಮ್ಮ ಜೀವಿತದಲ್ಲಿ ಆತನ ಚಿತ್ತವನ್ನು ನೆರವೇರಿಸಲು ಆತನನ್ನು ಅನುಮತಿಸುವುದನ್ನು ದೇವರು ಅಪೇಕ್ಷಿಸುತ್ತಾನೆ. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ನೋಡುತ್ತೇವೆ.
ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ನಿಮ್ಮನ್ನು ಪರಿಪೂರ್ಣಗೊಳಿಸಲಿ ಎಂದಾಗುತ್ತದೆ. ಪ್ರಿಯರೇ, ಇದುವೇ ಇಬ್ರಿಯರ ಪತ್ರಿಕೆಯ ಮುಖ್ಯ ಉದ್ದೇಶವಾಗಿರುವುದು. ಅಂದರೆ ಗ್ರಂಥಕರ್ತನು ಹೇಳುತ್ತಿರುವುದೇನೆಂದರೆ, ನಾವು ಪರಿಪಕ್ವತೆಯಿಂದ ದೇವರ ಪೂರ್ತಿಯಾಗಿ ಬೆಳೆದ ಮಕ್ಕಳಾಗುವುದರ ಕಡೆಗೆ ಸಾಗಬೇಕು ಎಂಬುದಾಗಿ. ನೋಡಿರಿ, ಉದಾಹರಣೆಗೆ ಒಂದು ಚಿಕ್ಕ ಕೂಸು ತೊಟ್ಟಿಲಲ್ಲಿ ಇರುವುದನ್ನು ನೋಡುವುದು ಬಹಳ ಆನಂದದಾಯಕವಾಗಿರುತ್ತದೆ. ಆದರೆ 20 ವರ್ಷಗಳ ನಂತರವೂ ಆ ಕೂಸು ಇನ್ನೂ ಹಾಗೆಯೇ ತೊಟ್ಟಿಲಲ್ಲಿ ಇದೆ ಎಂದು ಹೇಳಿದರೆ ಅದರಲ್ಲಿ ಏನೋ ತಪ್ಪಿದೆ ಎಂದು ಗೊತ್ತಾಗುವುದಲ್ಲವೇ? ಹಾಗೆಯೇ ಇನ್ನೂ ಅನೇಕ ಭಕ್ತರು ಕೂಸುಗಳಾಗಿಯೇ ಇರುವುದನ್ನು ನಾವು ನೋಡುತ್ತೇವೆ. ಅವರು ಪರಿಪಕ್ವತೆಗೆ ಬಂದು ಬೆಳೆಯಬೇಕಾಗಿದೆ. ಅಂಥವರಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯು ಸಹಾಯಕವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಸಹೋದರರೇ, ಈ ಎಚ್ಚರಿಕೆಯ ಮಾತನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದು ಎಷ್ಟು ವ್ಯಕ್ತಿಗತವಾಗಿದೆ ಎಂಬುದಾಗಿ ನೋಡಿರಿ. ಗ್ರಂಥಕರ್ತನು ಇಲ್ಲಿ ಸಂಕ್ಷೇಪವಾಗಿ ಎಂಬುದಾಗಿ ಹೇಳುವಾಗ ಬಹುಶಃ ನಾವು ನಗಬೇಕಾಗುತ್ತದೆ. ಯಾಕೆಂದರೆ ಇದು ದೀರ್ಘವಾದ ಪತ್ರಿಕೆ ಆಗಿರುವುದು. ಆದರೆ ಅವನು ಇದನ್ನು ಸಂಕ್ಷೇಪವಾಗಿ ಎಂಬುದಾಗಿ ಕರೆಯುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಬನ್ನಿರಿ, ನಾವು ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸೋಣ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 23ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಮ್ಮ ಸಹೋದರನಾದ ತಿಮೋಥೆಯನಿಗೆ ಬಿಡುಗಡೆಯಾಯಿತೆಂಬುದು ನಿಮಗೆ ತಿಳಿದಿರಲಿ. ಅವನು ಬೇಗ ಬಂದರೆ ನಾನು ಅವನೊಂದಿಗೆ ಬಂದು ನಿಮ್ಮನ್ನು ಕಾಣುವೆನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೆ ಇದು ಅಪೊಸ್ತಲನಾದ ಪೌಲನು ಹೇಳುತ್ತಿರುವ ಹಾಗೆ ಕೇಳಿಸುತ್ತದಲ್ಲವೇ? ಪ್ರಿಯರೇ, ದಯಮಾಡಿ ಗಮನಿಸಿರಿ. ತಿಮೋಥೆಯನು ಸೆರೆಮನೆಯಲ್ಲಿ ಇದ್ದನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಅಷ್ಟೇ ಅಲ್ಲದೆ ಮತ್ತೊಂದು ಸಂಗತಿಯನ್ನು ಸಹ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಅದೇನೆಂದರೆ, ಅಪೊಸ್ತಲನಾದ ಪೌಲನು ಇಬ್ರಿಯ ವಿಶ್ವಾಸಿಗಳನ್ನು ಕಣ್ಣಾರೆ ಕಾಣುವ ತನ್ನ ಹೃದಯದ ಅಂತರಾಳದ ಬಯಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಹೇಗೂ ಈ ಪತ್ರಿಕೆಯನ್ನು ಅಪೊಸ್ತಲನಾದ ಪೌಲನು ಬರೆದನೋ ಇಲ್ಲವೋ ಅದು ಪ್ರಾಮುಖ್ಯವಾದದ್ದಲ್ಲ. ಆದರೆ ಖಂಡಿತವಾಗಿಯೂ ಪರಿಶುದ್ಧಾತ್ಮನು ಇದನ್ನು ಬರೆದಿರುತ್ತಾನೆ ಮತ್ತು ಆತನು ಯೇಸು ಕ್ರಿಸ್ತನ ಸಂಗತಿಗಳನ್ನು ತೆಗೆದುಕೊಂಡು ನಮಗೆ ತೋರಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ವಾಕ್ಯ ಧ್ಯಾನದಲ್ಲಿ ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ನಿಮ್ಮ ಸಭಾನಾಯಕರೆಲ್ಲರಿಗೂ ದೇವಜನರೆಲ್ಲರಿಗೂ ವಂದನೆ ಹೇಳಿರಿ. ಇತಾಲ್ಯ ದೇಶದಿಂದ ಬಂದವರು ನಿಮಗೆ ವಂದನೆ ಹೇಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಗ್ರಂಥಕರ್ತನು ಇತಾಲ್ಯ ಅಂದರೆ ಇಟಲಿ ದೇಶದಲ್ಲಿದ್ದನು ಮತ್ತು ಅಪೊಸ್ತಲನಾದ ಪೌಲನೂ ಸಹ ಅಲ್ಲಿಯೇ ಇದ್ದನು. ಅಲ್ಲಿಂದಲೇ ತನ್ನ ವಂದನೆಗಳನ್ನು ಅವನು ಕಳುಹಿಸುತ್ತಿರುವನು ಮತ್ತು ತನ್ನ ಪತ್ರಿಕೆಯನ್ನು ಅಂತ್ಯಗೊಳಿಸುವ ಹಾಗೆ ಅವನು ಸುಂದರವಾದ ಆಶೀರ್ವಾದ ವಚನವನ್ನು ನೀಡುತ್ತಿರುವನು. ನೋಡಿರಿ, ಅದನ್ನು ಖಂಡಿತವಾಗಿಯೂ ಇನ್ನಷ್ಟು ಸುಧಾರಣೆ ಮಾಡಲು ನನ್ನಿಂದ ಆಗದು. ಆದುದರಿಂದ ಅದೇ ಆಶೀರ್ವಾದ ವಚನದೊಂದಿಗೆ ನಾನೂ ಸಹ ಮುಕ್ತಾಯ ಮಾಡುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 25ನೇ ವಚನ. ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಮಹಾಕೃಪೆಯ ಮೂಲಕ ಈ ಪತ್ರಿಕೆಯ ಅಧ್ಯಯನವನ್ನು ಪೂರ್ತಿಗೊಳಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಪರಿಶುದ್ಧಾತ್ಮನ ಮೂಲಕ ತನ್ನ ಕೃಪೆಯಲ್ಲಿ ನಮಗೆ ಅನುಗ್ರಹಿಸಿದ ಈ ಅದ್ಭುತವಾದ ಪತ್ರಿಕೆಗಾಗಿ ನಾವು ಆತನನ್ನು ಘನಪಡಿಸೋಣ. ಖಂಡಿತವಾಗಿಯೂ ನೀವೆಲ್ಲರೂ ಈ ಪತ್ರಿಕೆಯ ಅಧ್ಯಯನದ ಮೂಲಕ
ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಆದ್ದರಿಂದ ಪ್ರಿಯರೇ, ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕರ್ತನ ಮಹಿಮೆಗೋಸ್ಕರ ಈ ಕ್ರಿಸ್ತಿಯ ಜೀವಿತದಲ್ಲಿ ಮುಂದೆ ಸಾಗಿರಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಇಲ್ಲಿಯವರೆಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 18ನೇ ವಚನದಿಂದ 25ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದೆವು. ಇಂದಿನ ಕಾರ್ಯಕ್ರಮದೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ಮುಕ್ತಾಯಗೊಂಡಿತು. ದೇವರಾತ್ಮನ ಕಾರ್ಯವಾದರೂ ಮುಕ್ತಾಯಗೊಳ್ಳುವುದಿಲ್ಲ. ಇಡೀ ಪತ್ರಿಕೆಯ ಧ್ಯಾನದ ಮೂಲಕ ನಮ್ಮ ಆತ್ಮೀಕ ಜೀವಿತವು ಬಲಪಡಿಸಲ್ಪಟ್ಟಿದೆ ಎಂದು ನಾನು ನಂಬುತ್ತೇನೆ. ಇಬ್ರಿಯ ಎಂಬ ಪದದ ಮೂಲ ಅರ್ಥವು ದಾಟಿಕೊಂಡು ಬರುವುದು ಎಂಬುದಾಗಿರುತ್ತದೆ. ಈ ಪತ್ರಿಕೆಯ ಅಧ್ಯಯನವನ್ನು ಮುಗಿಸಿದ ನಾವು ನಮ್ಮ ಹಳೆಯ ಜೀವಿತದಿಂದ ದಾಟಿಕೊಂಡು ಬಂದು ಪಾಳೆಯದ ಆಚೆ ನಮಗೋಸ್ಕರ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದೇವೆಯಾದರೆ ನಾವು ಸಹ ಆತ್ಮಿಕ ಇಬ್ರಿಯರೇ ಆಗಿರುತ್ತೇವೆ. ಇಂಥ ಅದ್ಭುತವಾದ ಅಧ್ಯಯನವನ್ನು ನಮಗೋಸ್ಕರ ನೀಡಿದ ತಂದೆಯಾದ ದೇವರಿಗೂ ತಂದೆಯ ಬಲಗಡೆಯಲ್ಲಿ ಆಸೀನನಾಗಿರುವ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವ ಯೇಸು ಕ್ರಿಸ್ತನಿಗೂ ನಮ್ಮನ್ನು ಪ್ರತಿಯೊಂದು ಹಂತದಲ್ಲಿಯೂ ಮಾರ್ಗದರ್ಶಿಸಿ ನಡೆಸಿದ ಪರಿಶುದ್ಧಾತ್ಮನಿಗೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ, ಆತ್ಮದಲ್ಲಿ ಬಲಪಡಿಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಈ ಧ್ಯಾನವನ್ನು ವೀಕ್ಷಿಸಿದಂಥ, ಇದರೊಂದಿಗೆ ಸಂತೋಷಪಟ್ಟಂಥ ಪ್ರತಿಯೊಬ್ಬರ ಜೀವಿತವು ಆತ್ಮದಲ್ಲಿ ಬಲ ಹೊಂದಿ ಸ್ಥಿರಚಿತ್ತದ ನಂಬಿಕೆಯಲ್ಲಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಯಾರೊಬ್ಬರೂ ತಪ್ಪಿ ಹೋಗದಂತೆ ಕಾಪಾಡು. ವಾಕ್ಯ ಭರಿತರಾಗಿ ಜೀವಿಸೋದಕ್ಕೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ದಿನಾಲೂ ಕರೆ ಮಾಡಲು ಮರೆಯಬೇಡಿರಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ.